ವಿದ್ಯಾರ್ಥಿಗಳೇ, ನಿಮಗೆಲ್ಲ ಶುಭ ಹಾರೈಸ್ತಾ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಗಾಂಧಿ ಪಾಠದ ಕೆಲವು ಅಮೂಲ್ಯ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೆ. ಸಮಾಜ ಹೇಗಿದೆ ನೋಡಿ, ಸಮಾಜದ ಉದ್ಧಾರವೇ ಸರ್ಕಾರ ಮತ್ತೆ ಪ್ರಜೆಗಳ ಮೂಲ ಉದ್ದೇಶ. ಸರ್ಕಾರಗಳು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡಬೇಕು, ಮಾಡ್ತಾ ಇದ್ದಾವೆ ಅಥವಾ ಮಾಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಬಿಟ್ಟು ಮಾತಾಡೋದಾದ್ರೆ, ಇವತ್ತಿನ ಸರ್ಕಾರಿ ಆಸ್ಪತ್ರೆಯ ಚಿಂತಾಜನಕ ಸ್ಥಿತಿಗತಿಗಳನ್ನ ನಾವು ನೋಡಿದಾಗ ನಮಗೆ ಅನಿಸ್ತಕ್ಕಂಥ ರೀತಿ ನೀತಿಗಳು ಏನು ಅಂತಕ್ಕಂಥದ್ದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಾರಣ, ಇವತ್ತಿನ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳು ಮನುಷ್ಯನಿಗೆ ಅಥವಾ ಜನಸಾಮಾನ್ಯರಿಗೆ ಅದು ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಅಥವಾ ಅವರ ಆರೈಕೆಗಳನ್ನ ಮಾಡ್ತಾ ಇದ್ದಾವೆ ಎಂಬುದನ್ನ ನಾವು ಒಂದು ಸ್ವಲ್ಪ ಗಮನಿಸಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವತ್ತು ಎಂಥ ಆಸ್ಪತ್ರೆಗಳು ಇದಾವೆ ನಮ್ಮ ಸುತ್ತಮುತ್ತ ಅಂತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ. ವೈದ್ಯ ನಾರಾಯಣೋ ಹರಿ ಅಂತಕ್ಕಂಥ ಮಾತನ್ನ ಕೇಳಿದ್ರಿ. ನಾರಾಯಣನಿಗಿಂತಲೂ ಸರ್ವಶ್ರೇಷ್ಠವಾದಂಥವನು ಅಂತ ಹೇಳಿಬಿಟ್ಟು ನಾವು ಇವತ್ತಿಗೂ ವೈದ್ಯರನ್ನ ಕಾಣ್ತೇವೆ. ನಿಮ್ಮ ಮುಂದೆ ಇರತಕ್ಕಂಥ ಎಷ್ಟೋ ಆಸ್ಪತ್ರೆಗಳು ಇವತ್ತು ಸಹ ಬಡವರನ್ನ ಅದೆಷ್ಟರ ಮಟ್ಟಿಗೆ ಸುಲಿಗೆ ಮಾಡ್ತವೆ ಅನ್ನೋ ವಿಚಾರವನ್ನು ನೋಡಿದ್ರಿ. ಹೈಟೆಕ್ ಆಸ್ಪತ್ರೆಗಳ ಪ್ರಭಾವಗಳು, ಅಲ್ಲಿ ಹೋಗ್ಬಿಟ್ರೆ ಜನಸಾಮಾನ್ಯರು ಒಳಗಡೆ ಹೋಗೋದಕ್ಕೂ ಆಗದೆ ಇರತಕ್ಕಂಥ ಪ್ರಸಂಗಗಳನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಅಂತ ಬಹಳಷ್ಟು ಶ್ರೀಮಂತರಿಗೋಸ್ಕರ ಇರತಕ್ಕಂಥ ಆಸ್ಪತ್ರೆಗಳು ಒಂದ್ ಕಡೆ ಆದ್ರೆ, ಇನ್ನು ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಗಳಂತೂ ಅದರ ರೀತಿ ನೀತಿಗಳನ್ನ ಹೇಳೋದು ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಹಂದಿಗಳ ಗೂಡ ಆಗಿದೆ, ನಾಯಿಗಳ ಗೂಡ ಆಗಿದೆ, ಸ್ವಚ್ಛತೆ ಇಲ್ಲ. ಬಡವರು ಏನಾದ್ರೂ ಅಲ್ಲಿ ಹೋದ್ರೆ ದುಡ್ಡು ಇಲ್ಲದೆ, ಹಣ ಇಲ್ಲದೆ ಯಾವುದೇ ಕೆಲಸ ಆಗದೆ ಇರ್ತಕ್ಕಂಥ, ಬರೀ 5 ರೂಪಾಯಿಗೆ 10 ರೂಪಾಯಿಗೆ ಬಡವರ ಹತ್ರ ಕೈ ಚಾಚತಕ್ಕಂಥ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ನೀವು ನೋಡಿದ್ದೀವಿ. ಅವುಗಳ ಒಂದು ರೂಪನೇ ಈ ಗಾಂಧಿ ಪಾಠ ಅಷ್ಟೇನೆ. ಇಲ್ಲಿ ಜನಸಾಮಾನ್ಯರ ಸ್ಥಿತಿಗತಿಗಳು ಮತ್ತೆ ಜನಸಾಮಾನ್ಯರು ಪಡ್ತಕ್ಕಂಥ ಕಷ್ಟಗಳ ನಡುವೆ ಒಂದು ಯಾವುದೋ ಒಂದು ಸಣ್ಣ ಘಟನೆ ಅಷ್ಟೇನೆ. ಗಾಂಧಿ ಅಂತಕ್ಕಂಥ ಎಷ್ಟೆಟ್ಕೊಳ್ಳದೆ ಅಪಮಾನ ಆಗ್ಬಿಡ್ತಾ ಅಥವಾ ಅಪರಾಧ ಆಗೋಗ್ಬಿಡ್ತಾ ಅನ್ನೋ ಪ್ರಸಂಗವನ್ನು ತುಂಬಾ ಚೆನ್ನಾಗಿ ಬರೀತಾರೆ. ಇವತ್ತು ಗಾಂಧಿ ಹೆಸರಿಗೆ ಅದೆಷ್ಟರ ಮಟ್ಟಿಗೆ ಕಳಂಕ ಬಂದ್ಬಿಟ್ಟಿದೆ ಅಂತಕ್ಕಂಥ ವಿಚಾರಗಳನ್ನ ನೀವು ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗ್ತೇವೆ. ಗಾಂಧಿ ಅಹಿಂಸೆಯ ಪ್ರತಿಪಾದಕ, ಅಹಿಂಸೆಯನ್ನ ಜಗತ್ತಿಗೆ ನೀಡಿದಂತ ಮಹಾನುಭಾವ. ಇವತ್ತು ಗಾಂಧಿ ಹೆಸರುಗಳು ಅದೆಷ್ಟರ ಮಟ್ಟಿಗೆ ನಾವು ಬಳಸ್ಕೊಳ್ತಾ ಇದ್ದೀವಿ, ಅಪಹಾಸ್ಯಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಹಾಗೆ ಗಾಂಧಿ ಹೆಸರನ್ನ ಜನಸಾಮಾನ್ಯರು ಇಟ್ಕೊಂಡಾಗ ಅಲ್ಲಿರ್ತಕ್ಕಂಥ ಸಮಾಜ ಇರ್ಬೋದು, ಸರ್ಕಾರಿ ಆಸ್ಪತ್ರೆಗಳು ಎಲ್ಲರೂ ಅಷ್ಟೇ ಹೇಗೆಲ್ಲ ಅಪಹಾಸ್ಯ ಮಾಡ್ತಾರಲ್ವಾ ಅಂತ ಘಟನೆಗಳನ್ನ ನಾನು ಕಳೆದ ತರಗತಿಗಳಲ್ಲೂ ಸೂಕ್ಷ್ಮವಾಗಿ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಇವತ್ತಿನ ಕಳೆದ ತರಗತಿಯಲ್ಲಿ ಇಷ್ಟು ಆಗಿತ್ತು. ಜನಸಾಮಾನ್ಯರ ಒಬ್ಬ ಅತ್ಯಂತ ಬಡವರ ಹುಡುಗ ತಾಯಿಯ ಜೊತೆಗೆ ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತಕ್ಕಂಥ ಸಂದರ್ಭವನ್ನ ನೀವು ನೋಡ್ತಾ ಇದ್ವಿ. ಆಗ ಅವರಮ್ಮ ತುಂಬಾ ತಾಳ್ಮೆಯಿಂದ ಕೂತ್ಕೊಂಡಂತ ಸಂದರ್ಭದಲ್ಲಿ ಆ ಹುಡುಗ ಹೇಗೆಲ್ಲ ಪ್ರತಿಕ್ರಿಯಿಸಿದ. ಆ ಹುಡುಗ 14, 12, 13, 14, 5 ವರ್ಷ, 15 ವರ್ಷದ ಒಳಗಿನ ಹುಡುಗ ಜಗತ್ತಿನ ಇಂಥ ಘಟನೆಗಳಿಗೆ ರೋಸಿ ಹೋಗಿದ್ದ. ಏನ್ ಮಾಡೋದಿದೆ ಬಿಡವ, ಹೋಗ್ಬಿಡ ನಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದ. ಯಾವ ರಾಜ್ಯ ಆಳ್ಬೇಕಾಯ್ತು ನಾನು ಅಂತಕ್ಕಂಥ ಯಾವುದೋ ಲೋಕೋಕ್ತಿಯ ಮಾತು ಅದು ಅಂತ ಮಾತುಗಳನ್ನ ಆ ಹುಡುಗ ಆಡ್ತಾ ಇದ್ದ. ಕಡೆಗೆ ಹುಡುಗ ತೂರಾಡ್ಕೊಂಡು ಅಂದ್ರೆ ನಡೆಯಕ್ಕೂ ಶಕ್ತಿಯಲ್ಲಿರ್ತಕ್ಕಂಥ ಹುಡುಗ ಡಾಕ್ಟರ್ ಹತ್ರ ಎದ್ದು ಹೋದ. ಆ ವಿಚಾರವನ್ನ ಕಳೆದ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೆ. ಅವ್ನು ನೋಡಕ್ಕೆ ಹೇಗಿದ್ದ ಅನ್ನೋ ವಿಚಾರವನ್ನು ಹೇಳ್ತಿದ್ದೆ. ಪೇಜ್ ನಂಬರ್ 83ರಲ್ಲಿ ನಿಮಗೆ ವಿಚಾರ ಹೇಳ್ತಾ ಇದ್ದೆ. ಅವನು ನರಪೇತಲ ತರ ಇದ್ದ ಅಂತ. ಆಮೇಲೆ ಅವ್ಯಕ್ತ ನೋವಿನ ರೋಷ ಅಂದ್ರೆ ಕೋಪ, ಸಿಟ್ಟು ಅಂತ ಅವನ ಮುಖದ ಮೇಲೆ ನಿಂತಿದೆ. ಅವನು ಹೇಗೆ ಕಾಣಿಸ್ತಾ ಇದ್ದ ಅನ್ನೋ ವಿಚಾರವನ್ನ, ತುಂಬಾ ಕೋಪ, ಸಿಟ್ಟು ಎಲ್ಲ ಇತ್ತ ಹುಡುಗಿ. ಅಲ್ಲಿಂದ ಮುಂದಿನ ಭಾಗವನ್ನ ನೋಡ್ಕೊಳ್ರಿ. ಹುಡುಗನೇ ಮತ್ತೆ ಕೇಳಿದ, ನನ್ನನ್ನು ಹೊಸಿ ನೋಡಿ ಸರ್. ಉತ್ತರ ಕರ್ನಾಟಕದ ಹೊಸಿ ಅಂತ ಪದ ಬಳಸ್ತಾ ನೋಡ್ರಿ. ಈ ಭಾಷೆಗಳ ಸಂಯೋಜನೆ ಇದೆಯಲ್ಲ ಇಡೀ ಕರ್ನಾಟಕದಾದ್ಯಂತ ಕಳೆದ ಕ್ಲಾಸ್ಗಳಲ್ಲಿ ಹೇಳ್ತಾ ಇದ್ದೆ.
ಕರ್ನಾಟಕದ ಒಂದು 10-20 ಕಿಲೋಮೀಟರ್ ಕನ್ನಡದ ಭಾಷೆ ಬದಲಾವಣೆ ಆಗುತ್ತೆ. ತುಮಕೂರು ಭಾಷೆ ಬಹಳ ಚಂದ ಐತಿ, ಮಂಡ್ಯ ಭಾಷೆ ಬಹಳ ಭಿನ್ನವಾಗಿದೆ, ದಾವಣಗೆರೆ ಭಾಷೆ ಅಪ್ಪಟ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಭಾಷೆಗಳು ಅಪ್ಪಟ ಮಾಧ್ಯಮ ಭಾಷೆ, ಉತ್ತರ ಕನ್ನಡದ ಭಾಷೆ, ಉತ್ತರ ಕರ್ನಾಟಕದ ಭಾಷೆ ಖಡಕ್ ಭಾಷೆ, ಎಷ್ಟು ಅದ್ಭುತವಾದ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಭಾಷೆಗಳಿದಾವಲ್ವಾ. ಒಸಿ ಅಂದ್ರೆ ಸ್ವಲ್ಪ ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಬಳಸ್ತಾರೆ. ಆ ಭಾಷೆಗಳ ತಾಳಮೇಳ ಇದೆಯಲ್ಲ, ಅದು ನಮ್ಮ ಸಾಂಸ್ಕೃತಿಕ ಕೊಡುಗೆ. ಅದು ಕನ್ನಡ ಅನ್ನೋದು ಎಷ್ಟು ವೈವಿಧ್ಯತೆ ಇದೆ ಅಂತ ಇದೆ ನೋಡಿ. ಅದನ್ನ ಹೇಳ್ತಾನೆ ಆ ಹುಡುಗ. ಎದ್ದೋಗಿ ಡಾಕ್ಟರ್ ಹತ್ರ ಹೋಗ್ತಾನೆ. ನನ್ನ ಒಸಿ ನೋಡಿ ಸಾ ಅಂತ ಇದೆಯಲ್ಲ, ಸಾರ್ ಅಂತ ಹಳ್ಳಿ ಹುಡುಗ ಮಾತಾಡೋ ಭಾಷೆ. ವೈದ್ಯಾಧಿಕಾರಿಗಳಿಗೆ ಈ ಅಪರೂಪದ ವ್ಯಕ್ತಿಯನ್ನ ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ, ಹೌದು ಬೆಳೆದ ಆ ಅಧಿಕಾರದಲ್ಲಿ ಇರ್ತಾರೆ ನೋಡಿ, ಅಧಿಕಾರದಲ್ಲಿದ್ದಾಗ ಇವೆಲ್ಲ ಬಂದ್ಬಿಡ್ತವೆ. ಸೇವೆ ಮಾಡದೆ ನಾನು ವೃತ್ತಿ ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಡಾಕ್ಟರ್ಗಳು ಯಾರನ್ನು ಕುಚೇಷ್ಟೆ ಮಾಡಲ್ಲ. ಒಳ್ಳೆಯವರು ಇರ್ತಾರೆ, ವೈದ್ಯರುಗಳಲ್ಲಿ ತುಂಬಾ ಒಳ್ಳೆಯವರು ಇರ್ತಾರೆ. ಅಂತರೂ ನೀವು ಎಲ್ಲರೂ ನೋಡಿದೀವಿ. ಕುಚೇಷ್ಟೆ ಮಾಡ್ತಕ್ಕಂಥದ್ದು ಇಂಥ ಅಯೋಗ್ಯ ಡಾಕ್ಟರ್ಗಳು ಇರ್ತಾರೆ. ಇವನನ್ನು ನೋಡಿ ಕುಚೇಷ್ಟೆ ಮಾಡ್ಬೇಕು ಅನಿಸ್ತು. ಅವನನ್ನ ದೃಷ್ಟಿಸಿ ಹೇಳ್ದ, ಒಸಿ ಏನೋ ಚೆನ್ನಾಗಿ ನೋಡ್ದೆ. ಎಷ್ಟು ಒಸಿ ಗೊತ್ತಾಗತ್ತಲ್ಲ, ನೋಡ್ದೆ, ಹೋಗಿ ಕೈ ಕೊಟ್ಟು ನೋಡು ಅಂದಲ್ಲ. ಹ್ಞೂನಪ್ಪ ಒಸಿ ನೋಡ್ದೆ ಹೇಳು ಅಂತ ಅಪಾಸೆ ಮಾಡ್ದ. ನಿನ್ ಹೊಟ್ಟೆ ದಪ್ಪ, ಕೈ ಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿದೆಯಪ್ಪ ಅಂದ. ಅವ್ನು ನಾಡ್ಕೊಂತ ಹೋದ. ನರಪೆತ್ಲ, ತುಂಬಾ ತಳಗಿದ್ದ, ಕಿವಿ ಸ್ವಲ್ಪ ದೊಡ್ಡವಿದ್ದು ಅಂತ. ಗಾಂಧೀಜಿ ಕಿವಿಗಳು ಸ್ವಲ್ಪ ದೊಡ್ಡವಿದ್ದು ಅಂತ. ಎಲ್ಲ ಸರಿ, ನಿನ್ನ ಕಿವಿಗಳು ಮಾತ್ರ ಗಾಂಧಿ ಕಿವಿ ಇದಾವೆ ಅಂತ ಹೇಳಿ ಅವನನ್ನ ಹಾಡ್ಕೊಂಡ. ಹುಡುಗ ತನ್ನ ಬಲಗೈಯನ್ನ ಮುಂದೆ ಚಾಚಿ, ನನಗೆ ಕಾಯಿಲೆ ಏನ್ ನೋಡಿಸ ಎಂದು ಬೇಡ. ಕೈ ಚಾಚಿ, ಎಲ್ಲ ಡಾಕ್ಟರ್ಗಳು ಕೈಯನ್ನ ಹಿಡಿತಾರ ನೋಡಿ, ನಾಡಿ ಹಿಡಿತಾರ ನೋಡಿ. ಡಾಕ್ಟರ್ ಬಹಳ ಸೂಕ್ಷ್ಮ ಇರ್ತದೆ. ಬರೀ ನಾಡಿಯಿಂದ ಇಡೀ ದೇಹದ ರಕ್ತ ಸಂಚಲನ ಮತ್ತೆ ಇನ್ನಿತರ ಸೂಕ್ಷ್ಮವಾದ ವಿಚಾರಗಳನ್ನ ಗಮನಿಸ್ಕೊಂಡ್ಬಿಡ್ತಾರೆ. ಅಷ್ಟು ಸೂಕ್ಷ್ಮ ಇರ್ತಾರೆ ಡಾಕ್ಟರ್ಗಳು. ಹಾಗಾಗಿ ಎಲ್ಲರೂ ಹೋದ ತಕ್ಷಣ ಕೈಯನ್ನ ಹಿಡಿತಾರೆ. ಹಾಗೆ ಹುಡುಗ ಕೈ ಚಾಚಿದ. ನನ್ನನ್ನು ನೋಡಿ ಸಾ ಎಂದು ಬೇಡ. ನಿಮ್ ದಮ್ಮಯ್ಯ ಕೋಪ ಮಾಡ್ಕೊಳ್ಳದೆ, ನೋಡಿ ಸ್ವಾಮಿ, ಇವನೊಬ್ಬನೇ ನನ್ನ ಗಂಡು ಮಗ ಅಂತ ಇರೋನು ಹೆಂಗಸೊಬ್ಬಳು ಗೋಗರೆದು. ನಮ್ಮ ಸಮಾಜದಲ್ಲಿ ಬಂದ್ಬಿಟ್ಟಿದೆ, ಗಂಡು ಮನೆತನವನ್ನ ಕುಟುಂಬವನ್ನ ಮುಂದುವರಿಸ್ತಾನೆ ಅಂತಕ್ಕಂಥ ಮನೋಭಾವನೆಗಳಿದಾವಲ್ಲ. ಗಂಡೇ ಮನೆಗೆ ಕುಟುಂಬಗಳಿಗೆ ವಾರಸುದಾರ ಅಂತ ಏನೆಲ್ಲ ಅದ ನೋಡ. ಹಾಗೆ ಇವನು ಒಬ್ಬನೇ ಗಂಡು ಮಗ ಸರ್, ನೋಡ್ರಿ ಸರ್ ಅಂತ ತಾಯಿನೋ ಬಂದು ಹೇಳಿದ್ರು. ಹೆಂಗಸೊಳೊಬ್ಬಳು ಗೋಗರದು ಅಂದ್ರೆ ಹೊಡೋದು ಅಂತ ತುಂಬಾ ದುಃಖಿಸ ಹತ್ಕೊಳ್ತಾ ಮಾತಾಡಿದ್ಲು ಅಂತ. ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದಕ್ಕೆ ಜ್ಞಾಪಕಕ್ಕೆ ಬಂದು, ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕೋ ಎಂಬ ಮಾತು ನೆನಪಾಗಿಯೋ, ಸರಿ ಇವನು ಏನೋ ಹುಡುಗನ್ ನೋಡ್ಬೇಕು ಅನಿಸ್ತು ಅಂತ ಇಷ್ಟೆಲ್ಲ ವಿಚಾರ ಹೇಳ್ತಾರೆ ಅಷ್ಟೇ. ತನ್ನ ಮುಂದೆ ನಿಂತಿರ್ತಕ್ಕಂಥ ಮನುಷ್ಯ ನನ್ನಾಗೆ ಮನುಷ್ಯ ಅಂತ ಜ್ಞಾಪಕ ಬಂದು, ಅಥವಾ ವೈದ್ಯರಿಗೆ ಇರಬೇಕಾದಂತ ಒಂದಿಷ್ಟು ಕರುಣೆ ಅವನಿಗೆ ಉಕ್ಕಿ ಬಂತ ಏನೋ ಗೊತ್ತಿಲ್ಲ, ಅಥವಾ ಅವನ ಹೃದಯ ಉಕ್ಕಿ ಬಂತ ಗೊತ್ತಿಲ್ಲ. ಏನ್ ಕಥೆಯೋ, ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳ್ದ, ಇವನು ನಿನ್ನ ಮಗನೇನಮ್ಮ ಅಂತ ಹೆಂಗಸೊಬ್ಳಿದ್ಲಲ್ಲ ಕೇಳಿದ್ರು ಡಾಕ್ಟರ್, ನಿನ್ ಮಗನೇನಮ್ಮ ಅಂತ. ಎಷ್ಟು ಮುಗ್ದಿರ್ತಾರೆ ನೋಡ್ರಿ ಹಳ್ಳಿಯವರಲ್ವಾ. ಯಾರೇ ಸರ್ಕಾರಿ ನೌಕರು ಇರ್ಬೋದು ಅಥವಾ ಯಾರು ಅಧಿಕಾರ ಇರ್ಬೋದು, ಅವ್ರು ಕೊಡತಕ್ಕಂಥ ವಿನಯತೆ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಅದು ನೋಡ್ರಿ, ಆ ಡಾಕ್ಟರ್ನ ಅದೆಷ್ಟರ ಮಟ್ಟಿಗೆ ನಂಬಿದ್ರು ಅಂತ. ಹ್ಞೂ ಸ್ವಾಮಿ, ದೇವರಾಣೆಗೂ ಆ ಸ್ವಾಮಿ ಪದ ಇದೆಯಲ್ಲ, ಅದು ಬಹಳ ಸರ್ವಶ್ರೇಷ್ಠವಾದದ್ದು. ಅದು ಸ್ವಾಮಿ ಎಲ್ಲ ಅವನೇ. ನನ್ನ ಮಗನ ಉಳಿಸ್ಕೊಡೋಣ, ಅವನು ದೇವರನ್ನ ಕಂಡ ಹಾಗೆ ಕಾಣ್ತಾರೆ. ಆಗ ಹ್ಞೂ ಸ್ವಾಮಿ, ದೇವರಾಣೆಗೂ ಇವನ್ ಹೆಸರೇನಮ್ಮ ಕೇಳಿದ್ರು. ಡಾಕ್ಟರ್ ಬರೀಬೇಕಿತ್ತಲ್ವಾ, ಏನೋ ಕೇಳಿದೆ, ನಮ್ಮ ಇವನ ಹೆಸರು ಅಂತ. ಗಾಂಧಿ ಸ್ವಾಮಿ ಅಂತ. ಏನಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಅಂದ್ರೆ ಇವನನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರ. ನಾನೇನೋ ಹುಡುಗಾಟಕ್ಕೆ ಇವನ್ ಕಿವಿ ನೋಡಿ ಗಾಂಧಿ ಇದ್ದಂಗದಾನೆ, ಅದಕ್ಕೋಸ್ಕರ ಸುಮ್ನೆ ಹಂಗಂದೆ. ನೀನೇನಮ್ಮ ಇವನ ಸಾಕ್ಷಾತ್ ಗಾಂಧಿ ಅನ್ಕೊಂಡ್ಬಿಟ್ಟಿಯ, ಗಾಂಧಿ ಅಂತೀಯಲ್ಲಮ್ಮ ನೀನು ಅಂತ ಹೇಳಿ ಡಾಕ್ಟರ್ ಅವನನ್ನ ಆ ಹೆಂಗಸನ್ನ ಪ್ರಶ್ನೆ ಮಾಡಿದ್ರು. ಇಲ್ಲ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲಿಗೆಗೆ ಹುಳ ಬೀಳ್ಲಿ, ಸೇದೋಗ್ಲಿ, ನನ್ನಾಣೆಗೂ ಇವನ ಹೆಸರು ಗಾಂಧಿ ಅಂತ. ಈ ಸುಳ್ಳು ಹೇಳಕ್ಕೆ ಬರಲ್ಲ. ಹಳ್ಳಿಯವರಿಗೆ ಬಹಳ ಮುಗ್ಧ್ರವರು.
ಯಾರಾದ್ರೂ ಸುಳ್ಳು ಹೇಳ್ಬಹುದು. ತಾವು ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಒಂದು ಸಣ್ಣ ಸುಳ್ಳು ಹೇಳ್ಬಹುದು. ಮಗನನ್ನ ಉಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಸುಳ್ಳು ಹೇಳುವಂತ ಪ್ರಸಂಗಗಳು ಬರೋದೇ ಇಲ್ಲ. ಆ ಏನೋ ಬಹಳ ಜನ ಇಲ್ಲ ಸ್ವಾಮಿ, ನಾವು ಸುಳ್ಳು ಹೇಳಿದ್ರೆ ನಾಲ್ಗೆಗೆ ಹುಳ ಬೀಳುತ್ತೋ ಇಲ್ಲ ಗೊತ್ತಿಲ್ಲ. ಅವ್ರು ಮಾತಾಡೋ ಮಾತುಗಳೇ ಹುಳಗಳಷ್ಟೇ. ಕೆಲವರು ಮಾತಾಡ್ತಾರೆ ನೋಡಿ, ಅವರ ಮಾತುಗಳು ಹುಳ ಬೀಳೋದಕ್ಕಿಂತಲೂ ಭಿನ್ನ ಆಗಿರ್ತವೆ. ಅಂತ ಕೊಟಕರು, ಯೋಗ್ಯರು, ನಾಮಾರ್ಧರು ಎಲ್ಲರೂ ಸಿಗ್ತಾರೆ ಜಗತ್ತಲ್ಲಿ. ಬರೀ ಮಾತುಗಳಿದಾವಲ್ಲ, ಅವನ ಇಡೀ ಬಂಡವಾಳವನ್ನೇ ಹೇಳ್ಬೋದು. ಕೆಲವರು ಮಾತಾಡ್ತಾರೆ, ಹುಚ್ಚು ಮಾತಾಡ್ದಂಗೆ ಮಾತಾಡ್ತಾರೆ, ಮೆಂಟ್ಲುಗಳು ಮಾತಾಡ್ದಂಗೆ ಮಾತಾಡ್ತಾರೆ. ನೀವೆಲ್ಲರೂ ಕೇಳಿರ್ತೀರಿ. ಅವರಿಗೆ ಹುಳ ಬೀಳೋದೇ ಬೇಡ, ಅವ್ರ ಮಾತುಗಳೇ ಅವರ ಬಾಯಲ್ಲಿ ಹುಳುಗಳು ಅಷ್ಟೇ. ಅದನ್ನ ತುಂಬಾ ಚೆನ್ನಾಗಿ ಬರೀತಾರೆ. ನಾಲಿಗೆಗೆ ಹುಳ ಬೀಳಿ ಸೇದೋಗ್ಲಿ, ನನ್ನಾಣೆಗೂ ಇವನ ಹೆಸರು ಗಾಂಧಿ ಅಂತ. ಅಯ್ಯಮ್ಮ ಹೇಳಿಲ್ಲ ಸ್ವಾಮಿ, ನಿಜವಾಗ್ಲೂ ಇವನ ಹೆಸರು ಗಾಂಧಿ ಅಂತ. ನನ್ನ ಹೆಸರು, ಆ ಹುಡುಗ ಮಾತಾಡ್ತಾನೆ, ನನ್ನ ಹೆಸರು ದೇವರ ಸತ್ಯವಾಗ್ಲೂ ಸಹ ಮಹಾತ್ಮ ಗಾಂಧಿ ಅಂತ. ಹುಡುಗ ಮತ್ತೆ ಅವ್ರ ಅಮ್ಮ ಹೇಳಿದ್ರೆ ಇವನು ಹೇಳ್ದ, ಸಾರ್ ನಿಜವಾಗ್ಲೂ ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತ. ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ, ದೃಢ ಗಟ್ಟಿ ಅಂತ ಧೈರ್ಯದಿಂದ ಹೇಳ್ದ. ದೃಢ ನಿಲುವು, ಅಭಿಪ್ರಾಯ, ಮನಸ್ಸಿನ ಮಾತಿನಿಂದ ಹೇಳ್ದ. ನೋಡಿದ ಗಾಂಧಿ ಆ ಹೆಸರು ಕೇಳಿದ ತಕ್ಷಣ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಆಶ್ಚರ್ಯ ಆಗ್ಬಿಡ್ತು. ನಿಜ, ಅದು ಗಾಂಧಿ ಅಂತ ಹೆಸರು ಇಟ್ಕೊಂಡ್ರೆ ಜನ ವಿಚಿತ್ರವಾಗಿ ನೋಡ್ತಾರೆ ಅಲ್ವಾ? ಹಾಗಾಗಿ ಆ ಗಾಂಧಿ ಹೆಸರೇ ಅಷ್ಟು ಮಟ್ಟಿಗೆ ಅದು ಬೆಪ್ಪಾಗಿ ಹೋಗೋದು ಆಶ್ಚರ್ಯ ಆಗ್ಬಿಡ್ತು ಅಂತ. ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನ ಅವನು ಕಂಡಿರಲಿಲ್ಲ. ಹೆಸರಿಗೆ ತಕ್ಕ ಹಾಗೆ ಇರ್ತಕ್ಕಂಥ ವ್ಯಕ್ತಿತ್ವ. ಎರಡು ವಿಚಾರಗಳು ಹೋಲಿಕೆ ಆಗ್ಬೇಕು. ಕಾಕತಾಳೀಯ ಅಂತಂದ್ರೆ ಹೇಳಿದಂತ ವಸ್ತುವಿಗೂ ಅಭಿಪ್ರಾಯ ಪಟ್ಟಂತ ವಸ್ತುವಿಗೂ ಒಂದೇ ರೀತಿ ಇರಬೇಕು. ಎರಡು ವಿಚಾರಗಳಿಗೆ ಸಾಮ್ಯತೆ ಇರಬೇಕು. ಅದೇ ಕಾಕತಾಳೀಯ ಅಂತ ಕರೀತಾರೆ. ನಾವೇನೋ ಸುಮ್ಮನೆ ಗಂದ್ವಿ, ಅದು ನಿಜ ಆಗ್ಬಿಡ್ತಲ್ಲ ಅನ್ನೋ ಪ್ರಸಂಗ ಬರ್ತದ ನೋಡಿ, ಅದಕ್ಕೆ ಕಾಕತಾಳೀಯ ಅಂತೇಳಿ ಕರೀತಾರೆ. ಕೇಳಿಯೂ ಇರಲಿಲ್ಲ. ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರಾ ಅಪರೂಪ ಎನಿಸಿ ಹಿಂಗಿತರ ನೋಡ್ರಿ, ಹುಡುಗನ ಎಷ್ಟೆಲ್ಲ ಅಪಹಾಸ್ಯ ಮಾಡ್ತಾ ಹೋದ್ರು ನೋಡಿ. ಇದನ್ನ ಸಹೋದ್ಯೋಗಿಗಳೊಂದಿಗೆ ತನ್ನ ಜೊತೆ ಕೆಲಸ ಮಾಡೋರೊಂದಿಗೆ ಅಂತ ಪಾಲು ಮಾಡಿಕೊಳ್ಳಲು ಜವಾನನನ್ನು ಜೋರಾಗಿ ಕರೆದು ಹೇಳಿದ. ಇವನು ಗಾಂಧಿ ಅಂತ ಹೆಸರು ಮಾಡೋದನ್ನ ಅಂತ ನಿಮ್ಗೆ ಅಪಹಾಸ್ಯ ಮಾಡ್ಬೇಕು ಅನಿಸ್ತು. ಅವನಿಗೆ ಅಪಹಾಸ್ಯ ಮಾಡ್ಬೇಕು ಅಂತ ಅನಿಸಿ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕರೆಸ್ತ. ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರೆಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತವ್ರು. ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರೆಲ್ಲ. ಇವರನ್ನ ಬೇಗನೆ ನಾನು ಬರ ಹೇಳಿದೆ ಅಂತ ಕೂಗಯ್ಯ. ಎಲ್ಲರೂ ಬಂದ್ರು. ಸರಿ, ಅಲ್ಲಿ ಕೂಗಿದ್ರು, ಎಲ್ಲರೂ ಅಲ್ಲಿ ಬಂದ್ರು. ವೈದ್ಯಾಧಿಕಾರಿ ಹೇಳಿದ್ದನ್ನ ಕೇಳಿ ಕಿಸಕ್ಕನೆ ನಕ್ಕು ಬಿಟ್ರು. ಯಾಕೆ ನೋಡ್ರು, ರೋಗಿಯನ್ನು ನಿಲ್ಲಿಸ್ಕೊಂಡು ಇವನ ಹೆಸರು ಗಾಂಧಿ ಅನ್ನೋ ಮನಸ್ಥಿತಿ ಏನಿರುತ್ತೆ. ಇಂಥ ಅಯೋಗ್ಯ ಡಾಕ್ಟರ್ಗಳು ಇದ್ದಾರೆ, ಅಂತವರು ಖಂಡಿತ ಎಲ್ಲ ಕಡೆ ಇದ್ದೇ ಇದ್ದಾರೆ. ಅದನ್ನ ಹೇಳ್ತಾರೆ. ಸರಿ, ಕಿಸಕ್ಕನೆ ನಕ್ಕು ಬಿಟ್ರು. ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ಕೇಳ್ತಾರೆ, ಕುಟುಂಬ ಯೋಜನೆ ವಿಸ್ತರಣಾಧಿಕಾರಿ ಯಾರು ಅಂತ ನೆನ್ಪಿಟ್ಕೊಡ್ರಿ, ನರಸಿಂಹಮೂರ್ತಿ ಅಂತ. ಇದನ್ನು ಕೇಳಿ ತಾನು ಇದನ್ನ ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ. ವೈದ್ಯಾಧಿಕಾರಿಗಳಿಗೆ ಸ್ವಲ್ಪ ಕೋಪ ಕೆರಡಿ, ಬೇಕಾದ್ರೆ ಅವನ್ನೇ ಕೇಳ್ರಿ, ಎಷ್ಟು ಅಪಹಾಸ್ಯ ಮಾಡ್ತಾರ ನೋಡ, ಅವ್ನು ಜೋರ ನಕ್ಕಾಗ ಸಿಟ್ ಮಾಡ್ಕೊಂಡು, ನನ್ನೇನ್ ಕೇಳ್ತಿ, ಅವನ್ನೇ ಕೇಳಬೇಕಾರೆ ಅಂತ ಹೇಳಿ ಪಾಪ ಹುಡುಗನ ಮತ್ತಷ್ಟು ಅಪಹಾಸ್ಯಕ್ಕೆ ಒಳಗಾದ್ರು. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋವೊಂದನ್ನು ತೋರಿಸಿ ಹೇಳಿದ. ಅಲ್ಲಿ ಹೋಗಿ ನರಸಿಂಹಮೂರ್ತಿ ಅಲ್ಲಿರ್ತಕ್ಕಂಥ ಒಂದು ಗಾಂಧಿ ಫೋಟೋ ತೋರಿಸಿ, ಹುಡುಗ ಈ ಫೋಟೋ ಯಾರದಯ್ಯ ಅಂತ ಕೇಳಿದ. ಸರಿ, ಅಲ್ಲೊಂದು ಫೋಟೋ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಎಲ್ಲಾ ಶಾಲೆಗಳಲ್ಲೂ ಗಾಂಧೀಜಿ ಫೋಟೋ ಇದ್ದೇ ಇರುತ್ತೆ. ಅಲ್ಲಿರ್ತಕ್ಕಂಥ ಫೋಟೋವನ್ನು ತೋರಿಸಿ, ಈ ಫೋಟೋ ಯಾರದಯ್ಯ ಅಂತ ಕೇಳ್ದ. ಮಹಾತ್ಮ ಗಾಂಧಿಯವ್ರದ್ದು ಸರ್, ನಾ ಇದು ಕಾಣನೆ. ಗಾಂಧೀಜಿ ನೋಡಿದ್ದ ಹುಡುಗ, ಎಲ್ಲರಿಗೂ ಗೊತ್ತು ಗಾಂಧೀಜಿ ಅಂದ್ರೆ ಎಲ್ಲರಿಗೂ ಗೊತ್ತು. ಈ ದೇಶದಲ್ಲಿ ಸ್ವತಂತ್ರ ತಂದು ಕೊಟ್ಟದ್ದು ಯಾರು ಅಂದ್ರೆ ಮೊದಲನೇ ಹೆಸರು ಕೊಡೋದೇ ಗಾಂಧೀಜಿ ಅಲ್ವಾ? ತುಂಬಾ ಹೋರಾಟ ಮಾಡಿದಾರಲ್ವಾ ಅವರು, ಅದಕ್ಕೋಸ್ಕರ ಅಷ್ಟೇ. ಗಾಂಧೀಜಿ ಬಗ್ಗೆ ಸಾಕಷ್ಟು ವೈಯಕ್ತಿಕ ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು, ದೇಶದ ಒಂದು ಅತ್ಯುನ್ನತವಾದಂತ ಪ್ರಸಂಗವನ್ನ ಅಥವಾ ಒಂದು ದೊಡ್ಡ ಮೌಲ್ಯಗಳನ್ನು ಕೊಟ್ಟಂತ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಸರಿ, ನಿನ್ನ ಹೆಸರೇನಯ್ಯ ಅಂತ ಆ ಫೋಟೋ ತೋರಿಸಿ ಕೇಳ್ದ. ಮತ್ತೆ ಈಗ ನಿನ್ನ ಹೆಸರೇನಯ್ಯ ಅಂತ ಕೇಳ್ದ. ಮಹಾತ್ಮ ಗಾಂಧಿ ಸಾರ್, ಸುಳ್ಳು ಹೇಳ್ಬೇಡ. ಆ ಹುಡುಗ ಎಷ್ಟು ಅದ್ಭುತವಾದ ಉತ್ತರ ಕೊಟ್ಟ ನೋಡಿ. ಸುಳ್ಳು ಹೇಳಿ ನಿಂತಾವೋ
ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು? ಸಾಕ ಇದಕ್ಕಿಂತ ಉತ್ತರ? ಸ್ವಾಮಿ, ನಾನ್ ಸುಳ್ಳು ಹೇಳಿ ತಮ್ಮ ಹತ್ರ ಯಾವ ಸಾಮ್ರಾಜ್ಯ ಇಸ್ಕೊಳ್ಳಿ? ಹುಡುಗ ಸರಿಯಾದ ಉತ್ತರ ಕೊಟ್ಟ. ಇಸ್ಕೋಬೇಕು ಎಲ್ಲರ ನಾಲಿಗೆ ಸೇರಿ ಹೋದಂತೆ. ತಪ್ಪಾಗದು ಅಂತ ಮಾತಾಡಕ್ ಬರಲ್ಲ ಅಂತ ಅರ್ಥ. ಸೇದೋಗೋದು ಅಂದ್ರೆ ಬೇರೆ ಏನು ಅಲ್ಲ. ಸೇದೋಗೋದು ಅಂದ್ರೆ ನಾಲಿಗೆ ದಪ್ಪ ಆಗೋದು ಅಂತ ಅರ್ಥ. ಮಾತಾಡಕ್ ಬರದೇ ಇರತಕ್ಕಂಥ ಪ್ರಸಂಗ ಅದು ಅಂತ. ಸರಿ, ಸೇದಿ ಹೋದವರಂತೆ ನಿಂತರು. ಮಹಾತ್ಮ ಗಾಂಧೀಜಿಯ ಫೋಟೋವನ್ನ ಒಮ್ಮೆ, ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನ ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನ ಬೀರುತ್ತಾ ನಿಂತರು. ಒಂದ್ಸರಿ ಫೋಟೋನ, ಒಂದ್ಸರಿ ಈ ಹುಡುಗನ ವ್ಯಕ್ತಿತ್ವವನ್ನ ಅಥವಾ ದೇಹವನ್ನ ಆ ಗಾಂಧಿ ಫೋಟೋ ಕಡೆಗೆ ಒಂದ್ಸರಿ, ಈ ಹುಡುಗನ ಕಡೆಗೆ ಒಂದ್ಸರಿ ಕಣ್ಣ ಆಡಿಸ್ಕೋ ಅಂತ ನಿಂತರು. ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನ ಬೀರುತ್ತಾ ನಿಂತರು. ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರಾ ಸೋಜಿಗದ ವಿಷಯವನ್ನು ಕಂಡವರಂತೆ. ಮಹಾತ್ಮ ಗಾಂಧಿ ಅಂತ ಹೆಸರು ಇಟ್ಕೊಂಡಿರೋದು ಪ್ರಪಂಚದಲ್ಲಿ ಸೋಜಿಗ ಎನ್ನುವ ರೀತಿಯಲ್ಲಿ ಅವನನ್ನ ನೋಡೋದಕ್ಕೆ ಆಶ್ಚರ್ಯ, ಸೋಜಿಗ ಆಶ್ಚರ್ಯ ಅಂತ ಹೇಳಿ ವಿಷಯವನ್ನ ಕಂಡವರಂತೆ ನಿಂತುದನ್ನು ಕಂಡು ಮಹಾತ್ಮ ಗಾಂಧಿಗೆ ತುಂಬಾ ಗಾಂಧಿಗೆ ಬೇಸರ ಆಯ್ತು. ಇವರೆಲ್ಲ ಹಾಡ್ಕೊಳಕತ್ತಿದ್ರು ನೋಡ್ರಿ. ಚಿಕ್ಕ ಬಾಲಕ, 15 ವರ್ಷದ ಬಾಲಕ ಹುಡುಗ, ಅವನನ್ನ ಕಂಡು ಇವರೆಲ್ಲ ಅಪಹಾಸ್ಯ ಮಾಡ್ಬೇಕಾದ್ರೆ ಅವನ ಸ್ಥಿತಿ ಗತಿಗಳು ಏನಾಗಿರ್ಬೋದು ಯೋಚನೆ ಮಾಡಿ ನೋಡಿ. ನನ್ ಕಾಲಿ ನೋಡಿ ನನ್ನ ಹಣೆ ಬರ. ಹುಡುಗ ಬಹಳ ರೋಸಿ ಹೋಗ್ಬಿಟ್ಟಿದ್ದ ಲೈಫ್ ಬಗ್ಗೆ, ತನ್ನ ಬಾಳಿನ ಬಗ್ಗೆ ತುಂಬಾ ರೋಸಿ ಆಗ್ಬಿಟ್ಟಿದ್ದ. ಸಾರ್ ನನ್ಗೆ ಏನಾಗಿದ್ ನೋಡ್ರಿ ಅಂತ ಹೇಳಿ ಕೇಳ್ದ. ನಿನಗೆ ಈ ಹೆಸರು ಯಾರು ಕಟ್ಟಿದವರು? ಬಿಡ್ಲೇ ಇಲ್ಲ ಹುಡುಗನ. ಮತ್ತೆ ಕೇಳಿದ್ರು. ನಮ್ಮ ಅಯ್ಯ ಕರಿಸಿದ್ದೇಗೌಡ ಅಂತವನೇ. ಅಯ್ಯ ಅಂತಂದ್ರೆ ತಂದೆ ಅಂತ. ಕೆಲವು ಜನಾಂಗದಲ್ಲಿ, ಜಾತಿಗಳಲ್ಲಿ, ಸಮಾಜಗಳಲ್ಲಿ ತಂದೆಯನ್ನ, ಅಪ್ಪನನ್ನ ಅಯ್ಯ ಅಂತ ಕರೀತಾರೆ. ಕೆಲವು ಜಾತಿಗಳಲ್ಲಿ ಅಣ್ಣ ಅಂತಾನೂ ಕರೀತಾರೆ. ಕೇಳಿರ್ತೀರ ನೀವು. ಹಾಗೆ ಕೇಳಿದ್ರು. ನಮ್ಮ ಅಯ್ಯ ಕರಿಸಿದ್ದೇಗೌಡ ಅಂತವನೇ. ವೈದ್ಯಾಧಿಕಾರಿ, ಮಿಡ್ ವೈಫ್ ಅಂದ್ರೆ ಆರೋಗ್ಯ ಸಹಾಯಕಿ ಅಂತ, ನರ್ಸ್ ಅಂತಾರಲ್ಲ ಅವರು. ಅಮ್ಮನವರನ್ನ ಕರೆದು ಗಾಂಧಿಯನ್ನ ಪರೀಕ್ಷೆ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದ್ರು. ನರ್ಸ್ ಕರೆದು ಅಲ್ಲಿ ಹೋಗಿ ಮಲಗಿಸವ, ಅವ್ರನ್ನ ಪರೀಕ್ಷೆ ಮಾಡೋಣ ಅಥವಾ ಟೆಸ್ಟ್ ಅಂತೀವಲ್ಲ, ಟೆಸ್ಟ್ ಮಾಡೋದು ಕರ್ಕೊಂಡು ಹೋಗಿ ಹೇಳಿದ್ರು. ಅವಳು ಹಾಗೆ ಮಾಡಿದ್ಲು. ನಾಲಿಗೆ, ಕಣ್ಣು, ಗಂಟ್ಲು ನೋಡಿದ ಮೇಲೆ ಹೃದಯ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆಯನ್ನ ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆ ತಿರುಗಿ, ನಿನ್ನ ಹೆಸರೇನಮ್ಮ ಎಂದ್ರು. ಸರಿ, ಎಲ್ಲ ಪರೀಕ್ಷೆ ಮಾಡಿದ್ರು. ನರ್ಸ್ ಕರ್ಕೊಂಡು ಹೋಗಿ ಶ್ವಾಸಕೋಶ, ಬಟ್ಟೆ ಎಲ್ಲವನ್ನ ಪರೀಕ್ಷೆ ಮಾಡಿಬಿಟ್ಟು ಎಲ್ಲಾ ಪರೀಕ್ಷೆ ಮುಗಿಸಿ ಬಂದು ತಾಯಿ ಕಡೆ ತಿರುಗಿ, ನಿನ್ನ ಹೆಸರೇನಮ್ಮ ಅಂತ ಕೇಳಿದ್ರು. ನಿಂಗಮ್ಮ ಸ್ವಾಮಿ ಅಂತೇಳಿ ಆ ಹುಡುಗನ ಗಾಂಧಿಯ ತಾಯಿ ಹೆಸರು ನಿಂಗಮ್ಮ ಅಂತ. ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಊದ್ಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಹೇಳಿದ್ರು ಏನಿದೆ ಅಂತ ಹೇಳಿದ್ರು. ಇಲ್ಲಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದ್ದಾವೆ, ಇದು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೈ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದಾವೆ. ಆಗಲೇ ಕಪ್ಪು ಎಲಿಗು, ಲಿವರ್, ಕಿಡ್ನಿ ಅಂತ ನೋಡೋದು ಕಾಯಿಲೆ ಅದು ಮುಟ್ಟಿರೋ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ. ಅರ್ಥ ಆಯ್ತಲ್ವಾ? ಕಿಡ್ನಿ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅವನು ಮುಟ್ಟಿರೋ ಸಾಕು, ಕಿಡ್ನಿಯ ಭಾಗದಲ್ಲಿ ಮುಟ್ಟಿರೋ ಸಾಕು ಬಡ್ಕೋತಾನೆ ಅಂತ ಹೇಳಿ ಏನಾಗಿತ್ತು ಅನ್ನೋದು ಹೇಳಿದ್ರು. ಏನೋ ಸ್ವಾಮಿ, ನಿಮ್ಮ ಎಕ್ಕಡ ಅಂದ್ರೆ ಚಪ್ಪಲಿ ಅಂತ ಅರ್ಥ. ಅಂದ್ರೆ ನಿಮ್ಮ ಪಾದಕ್ಕೂ ನಾವು ಸಮಾನರಲ್ಲ ಅಂತ ಅರ್ಥ. ನಿಮ್ಮ ಎಕ್ಕಡ ನಿಮ್ ಕಾಲಿ ಧೂಳಿಗೆ ಸಮಾನವು ಅಂತ ಹೇಳಿ ಆ ತರ ದೈನ್ಯತೆಯಿಂದ ಆ ತಾಯಿ ವೈದ್ಯರನ್ನ ಕೇಳ್ತಾನೆ. 3 ಬೈಲಿ ನಡಿಬೇಕಾದ್ರೆ 30 ತಾವು ಕೂತ್ಕೊಂಡು ತೆಳ್ಕೊಂಡು ಬಂದ. ನೋಡ್ರಿ ಹೇಗಿದೆ ಬಡವರ ಚಿಂತಾಜನಕ ಸ್ಥಿತಿಗತಿಗಳಿರ್ತವೆ. 3 ಕಿಲೋಮೀಟರ್ ನಡ್ಕೊಂಡ್ಬರ್ಬೇಕಾದ್ರೆ ಹುಡುಗ ಎಷ್ಟೆಲ್ಲ ಆಯಾಸ ಪಟ್ಕೊಂಡು ಬಂದ ಅಂತ. ಉಳಿಸ್ಕೊಡಿ, ನಾಳೆಗೆ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಲಿ ಹೇಳಿದ್ರು. ನಾಳೆ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಸ್ವಾಮಿ, ದಯವಿಟ್ಟು ಈ ಹುಡುಗನನ್ನ ಬದುಕಿಸ್ಕೊಡ್ರಿ, ನನ್ನ ತಮ್ಮನನ್ನ ಮಗನನ್ನ ಬದುಕಿಸ್ಕೊಡ್ರಿ ಅಂತ ಹೇಳಿ ಕೇಳಿದ್ರು. ತಂದೆ ಇಲ್ಲದ ತಪ್ಪಲಿ, ಅವರಪ್ಪ ಇರ್ಲಿಲ್ಲ. ಏನಾಯ್ತು ಅಂತ ಹೇಳ್ತಾರೆ ನೋಡಿ. ನಿನ್ ಗಂಡನಿಗೆ ಏನಾಗಿ ಸತ್ತೋದ ಹೇಳ್ತಾರೆ. ಸ್ವಾಮಿ, ಸೇಂದಿ ಇಳಿಸೋಕೆ ಸಾಹುಕಾರರು ಇದ್ರು. ತಾವು ಅವ್ರ ಹತ್ರ ಜಾಗದಲ್ಲಿ ಸಾಹುಕಾರ ಹತ್ರ ಸೇಂದಿ ಅಂದ್ರೆ ಸರಾಯಿ, ಮೊದಲೆಲ್ಲ ಬಟ್ಟಿ ಸರಾಯಿ ಅಂತಿದ್ರು. ಈಚಲ ಮರದಲ್ಲಿ ಇಳಿಸ್ತಾ ಇದ್ರು, ಅಥವಾ ಇನ್ನೊಂದಿಷ್ಟು ಯಾವ್ಯಾವ ಮರಗಳಲ್ಲಿ ಕುಡಿಕೆಯನ್ನ ಕಟ್ಟಿ ಬೆಳಗ್ಗೆ ರಾತ್ರಿ ಅದರ ಆ ಮರದ ಹಾಲನ್ನು ತಗೊಂಡು ಅದಕ್ಕೆ ಹಾಗೆ ಮಾಡ್ತಾ ಇದ್ರು. ಬಟ್ಟಿ ಸರಾಯಿ ಅಂತ ಕರೀತಾ ಇದ್ರು. ಅದು ಸೇಂದಿ ಇಳಿಸೋಕೆ ಸಾಹುಕಾರ ತಾವಿದ್ರು. ಒಂದು ದಿನ
ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಟರು. ಒಂದ್ಸರಿ ಎಲ್ಲೋ ಮರ ಹತ್ತಿದಾಗ ಮೇಲಿಂದ ಬಿದ್ದು ಸತ್ತೋದ್ರು ಅಂತ ಹೇಳಿ ಅವನ ತಂದೆ, ಗಾಂಧಿಯ ತಂದೆ, ಏನಾಯ್ತು ಅಂತೇಳಿ, ಅಯ್ಯೋ ಪಾಪ ನೋಡಮ್ಮ, ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗ್ಬೇಕು, ಹೃದಯದ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು, ಇಲ್ಲಾಗೋ ವಿಷಯವಲ್ಲ, ಡಾಕ್ಟರ್ ಏನೋ ಮಾಡಿದ್ರು ಬರ್ಕೊಟ್ರು, ಎಲ್ಲ ಆಯ್ತು ನೋಡಮ್ಮ, ಇದೀಗ ಆಗಲ್ಲ, ಅವನಿಗೆ ಮೂತ್ರ ಪರೀಕ್ಷೆಗಳು ಅಥವಾ ಹೃದಯದ ಪರೀಕ್ಷೆಗಳು, ಎಕ್ಸ್ರೇ ಎಲ್ಲ ಆಗ್ಬೇಕು ಅಂತೇಳಿ ಹೇಳ. ಇದು ಇವನ್ನ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸ್ಬೇಕು, ನಾನು ಎಲ್ಲನೂ ಬರೆದು ಕೊಡ್ತೀನಿ, ಹೊಟ್ಟೆಲಿರೋ ನೀರು ಕಡಿಮೆ ಆಗೋಕೆ ಈಗ 2 ಗುಳಿಗೆ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಯನ್ನು ನುಂಗಿಸಿಯೇ ಬಿಟ್ರು. ಸರಿ ನೋಡಮ್ಮ, ಇದು ತುಂಬಾ ಗಂಭೀರವಾದ ಕಾಯಿಲೆ, ಇಲ್ಲಿ ನಮ್ಮ ಹತ್ರ ಚಿಕಿತ್ಸೆ ಇಲ್ಲ, ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲೇ ತನಕ ಅವನಿಗೆ ನೋವು ತಡ್ಕೊಳ್ಳೋಕೆ 2 ಮಾತ್ರೆಗಳನ್ನ ಕೊಡ್ತೀನಿ ಅಂತೇಳಿ ನೀರು ತರಿಸಿ 2 ಮಾತ್ರೆಗಳನ್ನ ಕೊಟ್ರು. ಸರಸರನೆ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆಯ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನ ನಮೂದಿಸಿ ಕೈಗೆ ಕೊಟ್ರು. ಅರ್ಥ ಆಗುತ್ತಲ್ಲ? ಕಡೆಗೆ ಏನಾಯ್ತು ಅಂತಂದ್ರೆ, ಇದ್ರಲ್ಲಿ ಏನೇನು ಬರ್ದಿದ್ರು ಅವೆಲ್ಲ ಬರೆದ್ಬೇಡ, ಏನಾಗಿದೆ ಎಲ್ಲದನ್ನು ಬರೆದು ಅವನಿಗೆ ಕೊಟ್ಟು ದೊಡ್ಡ ಆಸ್ಪತ್ರೆಗೆ ಕಳಿಸಿದ್ರು. ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದುದೆಂಬುದನ್ನ ಕರಿಸಿದ್ದೇಗೌಡನಿಗೆ ಯಾರು ಹೇಳ್ಕೊಡ್ಬೇಕಿರ್ಲಿಲ್ಲ. ಬಡವರು ಸರಿಯಾಗತ್ ಬಿಡು, ಬಡವರಿಗಿರ್ತಕ್ಕಂಥ ಆಶಾಭಾವನೆ ಇದೆಯಲ್ಲ, ಆ ಮನೋಸ್ಥಿತಿ ಇದೆಯಲ್ಲ, ಆ ಮನೋಭಾವನೆ ಇದೆಯಲ್ಲ, ಬಹುತೇಕ ಯಾರಿಗೂ ಬರಲ್ಲ. ಎಲ್ಲದನ್ನೂ ಅನುಭವಿಸಿ ಕಡೆಗೆ ದೇವರು ಎಲ್ಲವನ್ನೂ ನೋಡಿ ಕಡೆಗೆ ಆಸ್ಪತ್ರೆಗೆ ಬರ್ತಾರೆ. ಅವರ ಮನೋಭಾವನೆ ನೋಡಿ ಹೇಗಿರುತ್ತೆ ಅಂತ ಅಲ್ವಾ, ಅದನ್ನ ಹೇಳ್ತಾರೆ. ಅವನಿಗೂ ಗೊತ್ತಿತ್ತು ತುಂಬಾ ಗಂಭೀರವಾದ ಕಾಯಿಲೆ ಅಂತ. ಅವನ ಆಸೆಯ ಕೊಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ, ಗಾಂಧಿ, ಪದ್ದಿ, ಪದ್ಮ ಅಂತ ಹೆಸರೆಲ್ಲ ಎಲ್ಲ ಕಟ್ ಮಾಡ್ಕೊಳ್ಳತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗೋಗ್ಬಿಟ್ಟಿವೆ. ಎಂತೆಂತ ಒಳ್ಳೆ ಹೆಸರುಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾರೆ. ಹಂಗೆ ಪದ್ಮ ಅನ್ನೋದನ್ನ ಪದ್ದಿ ಅಂತ ಬಂತು. ಪದ್ದಿ ಎಷ್ಟೇ ಆದ್ರೂ ನೆರಮನೆಗೆ ಹೋಗುವ ಹೆಣ್ಮಕ್ಳ ಬಗ್ಗೆ ಆ ಸಹಜವಾದ ಮಾತುಗಳನ್ನ ಆಡ್ತಾರೆ. ಹೆಣ್ಮಕ್ಳೆಲ್ಲ ಬೇರೆ ಮನೆಗೆ ಹೋಗೋದು, ಅವ್ರನ್ನ ಮದುವೆ ಮಾಡ್ಕೊಟ್ಬಿಟ್ರೆ ಸಾಕು ಅಂತ, ಇವೆಲ್ಲವೂ ನಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆಗಳಷ್ಟೇ. ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ ಅಂದ್ರೆ ಅಗಾಧವಾದ ಪ್ರೀತಿ, ತುಂಬಾ ಪ್ರೀತಿ ಮಾಡ್ತಾ ಇದ್ದ ಮೊಮ್ಮಗನನ್ನ. ತನ್ನ ಈ ಮೊಮ್ಮಗನಿಗೆ ಹೆಸರಿಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ. ಈ ಹುಡುಗ ಗಾಂಧಿ ಅಂತ ಹೆಸರು ಹಾಕಿಟ್ರು, ಮರೆಯಲಾಗದಂತ ಘಟನೆ. ಅದನ್ನ ಹೇಳ್ತಾರೆ ನೋಡಿ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಹೊಲ ಹೊತ್ತು ಸಾಕಾಗಿ ತಾನು ಮತ್ತು ಅಳಿಯ ಬುಕ್ಕೇಗೌಡ ಒತ್ತು ಮುಳುಗಿದ ಮೇಲೆ ಬಂದಾಗ ಮರತುಂಬ ರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ಹೊಲದಿಂದ ಸುಮಾರು 15 ವರ್ಷಗಳ ಹಿಂದಿನ ಮಾತು. ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಹೊತ್ತು ಬಿತ್ತಿ ಎಲ್ಲ ವಾಪಸ್ ಬಂದಾಗ ಕರಿಸಿದ್ದೇಗೌಡ ಮತ್ತೆ ಆತನ ಅಳಿಯ ಬುಕ್ಕೇಗೌಡ ಇಬ್ಬರು ಒತ್ತು ಮುಳುತ್ತು, ಅಂದ್ರೆ ಸಂಜೆ ಆಯ್ತು, ಕತ್ಲಾಯ್ತು. ಇಬ್ರು ಬಂದಾಗ ಮೊಳ ತುಂಬಾ ರಗನೆ, ಮೊರ ಅಂದ್ರೆ ನೋಡಿದೀವಿ, ರಾಗಿ ಜೋಳವನ್ನ ಹಸನು ಮಾಡ್ತಾರೆ ನೋಡಿ, ಅದಕ್ಕೆ ಮೊರ ಅಂತ ಕರೀತಾರೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಹುಟ್ಟಿದ ಮಗುವನ್ನ ಮೊರದಲ್ಲಿ ಹತ್ತಿದ್ರು, ಹಕ್ಕಿ ಅಥವಾ ಜೋಳದ ಜೊತೆಗೆ ಮಗುವನ್ನ ಮಲಗಿಸಿ ತೂಗುತ್ತಾ ಇದ್ರು ಪ್ರಾರಂಭದಲ್ಲಿ. ಅಂತ ಘಟನೆಗಳು ಎಲ್ಲೂ ಇಲ್ಲೇ ಇಲ್ಲ. ಕಾರಣ ಏನ್ ಗೊತ್ತಾ, ಆ ಮರದಲ್ಲಿ ನಾವು ತಿಂತಕ್ಕಂಥ ದವಸ ಧಾನ್ಯಗಳನ್ನೇ ಶುದ್ಧ ಮಾಡ್ತೀವಿ. ಆ ಮಗು, ಹುಟ್ಟಿದಂತ ಮಗು ಯಾವತ್ತೂ ಹಸಿವಿನಿಂದ ಬಳಲದೇ ಇರಲಿ ಅಂತಕ್ಕಂಥ ನಂಬಿಕೆ ಇದೆ ನೋಡ್ರಿ. ಆ ನಂಬಿಕೆ ಬಹಳ ಬಲವಾಗಿತ್ತು. ಇನ್ನೂ ಪ್ರಸಂಗಗಳಿದಾವೆ. ಹಿಂದೆಲ್ಲ ಮಕ್ಕಳು ಹುಟ್ಟಿದಂತಹ ಸಂದರ್ಭದಲ್ಲಿ ತಟ್ಟೆಗಳನ್ನ ಬಡಿತಾ ಇದ್ರು, ಹಿತ್ತಾಳೆ ತಟ್ಟೆಗಳು ಅಥವಾ ಸ್ಟೀಲ್ ತಟ್ಟೆಗಳು ಇವೆಲ್ಲವೂ ಬರ್ತಾ ಇದ್ವು. ಅಥವಾ ಬೇರೆ ಬೇರೆ ಪ್ರಸಂಗಗಳು ಇವತ್ತು ನಮ್ಮಲ್ಲಿ ಕಣ್ಮುಂದೆ ಇದೆ. ನಮ್ಮಲ್ಲಿ ಇವೆಲ್ಲ ನಾಶವಾಗಿ ಹೋಗ್ಬಿಟ್ಟಿದೆ ಬಿಡಿ. ಆಸ್ಪತ್ರೆ ಅಂತಕ್ಕಂಥ ಕಲ್ಪನೆಗಳು ಬಂದ ಮೇಲೆ ಇವ್ಯಾವೂ ಇಲ್ಲೇ ಇಲ್ಲ. ಮೊದಲೇ ಮಾಡಿದ್ರು, ಮಗುವನ್ನು ಹುಟ್ಟಿದ ತಕ್ಷಣ ಮರದಲ್ಲಿ ರಾಗಿ ಅಥವಾ ಜೋಳ ಅಥವಾ ಅಕ್ಕಿಯನ್ನು ಹಾಕ್ಬಿಟ್ಟು ಮಗುವನ್ನು ತಂದು ಮಲಗಿಸಿ ಆ ಮಗುವನ್ನ ತೂಗ್ತಾ ಇದ್ರು. ಮಗು ಯಾವಾಗ್ಲೂ ಖುಷಿಯಾಗಿರ್ಲಿ, ಯಾವತ್ತೂ ಹಸಿವಿನಿಂದ ಬಳಲದೇ ಇರಲಿ ಅಂತ. ಹಂಗೆ ಮರದಲ್ಲಿ ನಗುತ್ತಾ ಮಗು ಮಲಗಿತ್ತು ಅನ್ನೋ ಪ್ರಸಂಗವನ್ನ ಹೇಳ್ತಾರೆ. ರಗನೆ ಉರಿಯುತ್ತಾ ಅಂದ್ರೆ ಬೆಂಕಿತ್ಕೊಂಡಿತ್ತು ಅಂತ ಅಲ್ಲರ್ತದು, ತುಂಬಾ ಹೊಳಿತಾ ಇತ್ತು ಅಂತ, ಅಷ್ಟು ಚೆನ್ನಾಗಿ ಮಗು ಪ್ರಜ್ವಲಿಸ್ತಿತ್ತು ಅಂತ. ಮೊಮ್ಮಗು ಮಲಗಿತ್ತು. ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯಿಯಾದ ಅಂದ್ರೆ ಹೇಳಿಕೊಳ್ಳಲಾಗದಷ್ಟು ಸಂತೋಷ ಅಂತ. ಹೀರೆಕಾಯಿ ನೋಡಿದ್ರಲ್ವಾ, ಸುಮ್ ಬೆಳಿತಾನೇ ಇರ್ತದ ನೋಡಿ, ಅದು ಉತ್ತಕ್ಕೆ ಬೆಳಿತಿರ್ತಾರ, ಅದು ಹೀರೆಕಾಯಿ ಅಂತ ಕರೀತಾರೆ. ಹಂಗೆ ಹಿಗ್ಗಿ ಹೀರೆಕಾಯಿ ತುಂಬಾ ಸಂತೋಷ ಪಟ್ಟ, ಮೊಮ್ಮಗು ಹುಟ್ಟಿಬಿಟ್ನಲ್ಲ ಅವನಿಗೆ ಅಂತ.
ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನ ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದ. ಸರಿ, ಅಲ್ಲಿಂದ ನೇರವಾಗಿ ಜೋಯಿಸರ ಮನೆಗೆ ಹೋದ. ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ, ಗಳಿಗೆ ಸಮಯ ಅಂತ ಅರ್ಥ. ಸರಿ, ಅಲ್ಲಿಂದ ನೇರವಾಗಿ ಜೋಯಿಸರ ಮನೆಗೆ ಹೋದ. ಜೋಯಿಸರ ಮನೆಗೆ ಹಾರಿದ. ಜೋಯಿಸರು ಮಗು ಬಹು ಪ್ರಶಸ್ತವಾದ ಶುಭ ಗಳಿಗೆ, ಪ್ರಶಸ್ತ ಶುಭ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ, ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ, ಸರಿ ಎಲ್ಲ ಲೆಕ್ಕಾಚಾರ ಹಾಕಿಬಿಟ್ಟು ಕಿವಿ ಅಗಲವಾಗಿರೋದ್ರಿಂದ ಕರಿಸಿದ್ದೇಗೌಡ ಬಹಳಷ್ಟು ವರ್ಷಗಳ ಹಿಂದೆ ಶಿವಪುರ ಅಂತಕ್ಕಂಥ ಊರಿಗೆ ಹೋಗಿದ್ದಂತೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು ಈ ಸುತ್ತಮುತ್ತಲಿನ ಇವನೊಬ್ಬನೇ. ಯೋಚನೆ ಮಾಡ್ರಿ, ಹೆಸರುಗಳನ್ನ ಎಷ್ಟು ಚಂದ ಇಡ್ತಿದ್ರು ಮುಂಚೆಲ್ಲ ಅಂತ. ಇಡೀ ಸೀಮೆಯಲ್ಲಿ ಶಿವಪುರಕ್ಕೆ ಗಾಂಧೀಜಿ ಬಂದಂತ ಸಂದರ್ಭದಲ್ಲಿ ಕರಿಸಿದ್ದೇಗೌಡ ಅವ್ರನ್ನ ನೋಡಿ ಖುದ್ದು ದರ್ಶನ ಮಾಡ್ಕೊಂಡ್ ಬಂದಂತೆ. ಯಾರನ್ನ? ಗಾಂಧೀಜಿಯನ್ನ. ಅದಕ್ಕೋಸ್ಕರ ಜ್ಯೋತಿಷ್ ಯೋಚನೆ ಮಾಡಿದ್ರು ಈ ಹೆಸರು ಇಡಬಹುದು ಅಂತ. ಮೊದಲೆಲ್ಲ ನೋಡ್ತಿದ್ರಿ, ವಂಶದ ಹೆಸರುಗಳನ್ನ ಇಡ್ತಾ ಇದ್ರು, ತಾತ ಮುತ್ತಾತನ ಹೆಸರು ಇಡ್ತಿದ್ರು, ಕಾಲ ಬದಲಾಗಿ ದೇವರುಗಳ ಹೆಸರು ಇಡ್ತಾ ಇದ್ರು, ಮನೆ ದೇವರುಗಳನ್ನ ಹೆಸರು ಇಡ್ತಿದ್ರು. ಈಗಲೂ ಪ್ರಚಲಿತವಾಗಿದ್ದಾವೆ. ಇಡೀ ಮನೆತನದ ಹೆಸರನ್ನು ಉಳಿಸ್ಕೊಳ್ಳೋಕೋಸ್ಕರ ಇವತ್ತು ಎಷ್ಟು ಬೇಕು ಎಲ್ಲ ದೇವರುಗಳ ಹೆಸರು ಇಟ್ಬಿಟ್ಟಿದೀವಿ ಅಲ್ವಾ? ಈಶ್ವರನಿಂದ ಹಿಡಿದು ತ್ರಿಮೂರ್ತಿಗಳಿಂದ ಹಿಡಿದು ಎಲ್ಲಾ ದೇವರುಗಳು ಹೆಸರನ್ನು ನಾವು ಇಟ್ಬಿಟ್ಟಿದೀವಿ. ಅರ್ಥ ಇಷ್ಟೇ, ಹಂಗೆ ಹೆಸರು ಇರ್ತಾ ಇದ್ರು. ಬಹಳ ಸಂತೋಷದ ವಿಚಾರ ಅಂತಂದ್ರೆ ನಾವಿವತ್ತು ನಿಮಗೆಲ್ಲ ಬಹಳ ಚಂದಾಗಿ ಹೆಸರುಗಳನ್ನ ಇಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇವತ್ತು ಹೆಸರುಗಳು ಅಂತಂದ್ರೆ ತುಂಬಾ ಹುಡುಕಿ ಹೆಸರುಗಳನ್ನ ಇಡ್ತಾರಲ್ವಾ? ಹಾಗಾಗಿ ಜ್ಯೋತಿಷರು ಆಗಿನ ಕಾಲದಲ್ಲಿ ಏನು ಪ್ರಸಂಗ ಬಂದಿತ್ತು, ಶಿವಪುರಕ್ಕೆ ಗಾಂಧಿ ನೋಡ್ಕೊಂಡ್ ಬಂದಿದ್ರು, ಹಂಗಾಗಿ ಕಿವಿ ಬೇರೆ ಆಗ್ಲಾ ಇದ್ವಲ್ಲ, ಹಾಗಾಗಿ ಗಾಂಧೀಜಿ ಹೆಸರಿಡೋಣ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ರು. ಸರಿ, ಖುದ್ದಾಗಿ ದರ್ಶನ ಪಡೆದು ಬಂದವನು ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿರು. ನೋಡಿ ಇಷ್ಟೇ, ಇಡೀ ಸುತ್ತಮುತ್ತ ಊರಿಗೆ ಗಾಂಧೀಜಿ ಒಬ್ಬ ನೋಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ಇಡೀ ಊರಲ್ಲಿ ಏನೋ ಸಂತಸ ಅದು. ಹಾಗಾಗಿ ಗಾಂಧಿ ಹೆಸರಿಟ್ಬಿಡೋಣ ಅಂತೇಳಿ ಅಂತ ಯೋಚನೆ ಮಾಡಿದ್ರು. ಸರಿ, ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಅಂದ್ರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದ್ರೆ ಎಷ್ಟು ಮುಗ್ಧ ಆಯ್ತಾ ಗೊತ್ತಾ? ಏನಪ್ಪ, ಮಹಾತ್ಮ ಗಾಂಧಿ ನಿನ್ನ ಮಗಳ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬಿಡಿದಾನೆ ಅಂದ್ರು ನಂಬ್ತಾ ಇದ್ದ. ಅಂದ್ರೆ ಗಾಂಧೀಜಿ ಮೇಲೆ ಅಂತ ವಿಶ್ವಾಸ ಇತ್ತು ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಗಾಂಧೀಜಿಯನ್ನ ಇಷ್ಟಪಡ್ತಾ ಇದ್ರು, ಅಷ್ಟು ಫೇಮಸ್ ಆಗಿದ್ರು ಗಾಂಧೀಜಿಯವರು ಅಷ್ಟೇ. ಹಾಗಾಗಿ ಜನಿಸಿದ್ದಾರೆ ಅಂದ್ರೆ ಅದನ್ನೂ ನಂಬಿ ಬಿಡುತ್ತಿದ್ದ. ಹಾಗಂದ ಸಂದರ್ಭದಲ್ಲಿ ಅವನೇನಾರು ಅಂದೋದ್ರೆ ನಂಬಿಡ್ತಿದ್ದ. ಸದ್ಯ ಜೋಯಿಸರು ಅಂತ ಘೋರ ಅಪರಾಧ ಮಾಡಲಿಲ್ಲ. ಸದ್ಯ ಅವ್ರೇನೋ ಆ ಮಾತು ಮಾತ್ರ ಹೇಳಲಿಲ್ಲ ಅಂತ ಹೇಳಿ ಮತ್ತೆ ಮುಂದೆ ನೋಡಿ. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, 1 ಮನೆ. ಇತ್ತೀಚೆಗೆ ಈ ಹೊಲದಲ್ಲಿ 1 ಎಕರೆಯನ್ನ ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಅವ್ರ ಪ್ರಸಂಗ ಹೇಗಿತ್ತು, ಮನೆತನದ ಅವರ ಬಡತನ ಅನ್ನೋದು ಹೇಗಿತ್ತು ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾರೆ. ಸರಿ, ಅವ್ರು ಇದ್ದದ್ದು 1-2 ಎಕರೆ ಹೊಲ. ಇತ್ತೀಚೆಗೆ 1 ಎಕರೆಯನ್ನ ಬಡವರಿಗೆ ಮನೆ ಕಟ್ಟಿಸ್ಕೊಳ್ಳೋಕೋಸ್ಕರ 1 ಎಕರೆ ಜಮೀನನ್ನ ವಶಪಡಿಸಿಕೊಂಡಿತ್ತು. ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತದಕ್ಕಿಂತಲೂ ತೀವ್ರ ಚಿಂತೆಗೆ ಗುರಿ ಮಾಡಿತ್ತು. ಅವನೆಲ್ಲ ಬಿದ್ದು ಸತ್ತ ಹೋಗ್ಬಿಟ್ಟ, ದುಃಖ ಆಗಿತ್ತು. ಆದ್ರೆ ಇರೋ 2 ಎಕರೆ 1 ಎಕರೆನ ಹಿಂಗ ಆಗೋಗ್ಬಿಡ್ತು ಅಂತ ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ 1 ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನು ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ನೋಡಿ, ಇದರ ನಡುವೆ 1 ಎಕರೆ ಹೊಲ ಹೋಗಿತ್ತ, ಅದ್ರ ಮಧ್ಯೆ ಎಲ್ಲೋ ಬದಿಯಲ್ಲಿ 1 ಮಾವಿನ ಮರ ಇತ್ತು. ಅದನ್ನ ಕಡ್ಕೋಬೇಕೋ ಬೇಡೋ, ಮಾವಿನ ಮರ ಅಲ್ಲ ಹಲಸಿನ ಮರ ಇತ್ತು ಅಂತ. ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನ ಕಡಿದುಕೊಳ್ಳಬೇಕೋ ಬೇಡವೋ ಎನ್ನುವ ಜಿಜ್ಞಾಸೆ ಅಂತಂದ್ರೆ ಅನುಮಾನ ಅಂತ, ಅಥವಾ ಜಿಜ್ಞಾಸೆ ಅಂತಂದ್ರೆ ಕಡ್ಕೋಬೇಕೋ ಬೇಡವೋ ಅಂತಕ್ಕಂಥ ಪ್ರಸಂಗ ಮನಸ್ಸಿನಲ್ಲಿ ಬಂದ್ಬಿಡ್ತು. ಜಿಜ್ಞಾಸೆ ಆ ಪದ ತುಂಬಾ ಒಳ್ಳೆಯ ಪದ. ಅದು ಒಂಥರ ಅವನಿಗೆ ಅನುಮಾನ ಬರಕ್ ಪ್ರಾರಂಭ ಆಗ್ಬಿಡ್ತು. ಕಡ್ಕೋಬೇಕೋ ಬೇಡವೋ ಈ ತರ ಅವನ ಮನಸ್ಸಿನಲ್ಲಿ ಗೊಂದಲ ಉಂಟಾಯಿತು. ಜಿಜ್ಞಾಸೆ ಗೊಂದಲ ಉಂಟಾಯಿತು. ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಇಷ್ಟು ಗಮನ ಕೊಟ್ಟಿರಲಿಲ್ಲ. ಈ ಸಮಸ್ಯೆ 2 ಎಕರೆಯ ಹೊಲದ ಸಮಸ್ಯೆಯಲ್ಲಿ ಅವನು
ಆರೋಗ್ಯದ ಕಡೆಗೆ, ಮೊಮ್ಮಗನ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ. ಇಷ್ಟು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅರ್ಥಗಳು ನಿಮ್ಮ ಪಕ್ಕದ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಗಮನಿಸ್ರಿ, ಪಾಠವನ್ನು ಸರಿಯಾಗಿ ಓದ್ರಿ. ಪಾಠ ಮುಗಿದಿದ್ದಾಗಲೇ ಮತ್ತೆ ನಿಮಗೆ ಅಸೈನ್ಮೆಂಟ್ಗಳು ಅಥವಾ ನೋಟ್ಸ್ಗಳ ಬಗ್ಗೆ ನಿಮಗೆ ವಿವರ ಕೊಡ್ತೀನಿ. ಸರಿಯಾಗಿ ಎಲ್ಲರೂ ಪಾಠವನ್ನ ಗಮನಿಸ್ರಿ, ಕೇಳ್ರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.